ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ನಾನು ಮೊನ್ನೆನೋ ಒಂದು ಶಾರ್ಟ್ಸ್ ಅಲ್ಲಿ ಹಾಕಿದ್ದೆ ರಾಜಯೋಗ ಬ್ರಾಸ್ಲೆಟ್ ಬಗ್ಗೆ. ಎಸ್, ಈ ರಾಜಯೋಗ ಬ್ರಾಸ್ಲೆಟ್ ಹಾಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಡ್ ಆಗಿ ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ. ರಾಜಯೋಗ ಬ್ರೇಸ್ಲೆಟ್ ಹೆಸರಿಗೆ ತಕ್ಕಂತಾನೆ ರಾಜಯೋಗ ತಂದು ಕೊಡುವಂತಹ ಕ್ರಿಸ್ಟಲ್ಸ್ ಇದ್ರೊಳಗಡೆ ಇದೆ. ಬಹಳಷ್ಟು ವರ್ಷಗಳಿಂದ ಒಂದೇ ಪ್ರೊಫೆಷನಲ್ ಅಲ್ಲಿ ವರ್ಕ್ ಮಾಡ್ತಿರ್ತೀರಿ, ಅದರಲ್ಲಿ ನಿಮ್ಗೆ ಯಾವುದೇ ರೀತಿ ಬಡ್ತಿ ಇರೋದಿಲ್ಲ. ಅಂದ್ರೆ ಏನಿದೆ ಇನ್ನೂ ಏಳಿಗೆ ಆಗ್ತಾನೆ ಇರೋದಿಲ್ಲ. ಹೇಗ್ ನಡೀತಿತ್ತೋ ಅದೇ ರೀತಿ ನಡೆಯುವಂಥದ್ದು. ಹಾಗೆ ನಮ್ಮ ಜಾತಕದಲ್ಲಿ ಯೋಗಗಳೇ ಇರೋದಿಲ್ಲ. ಯಾವಾಗ್ಲೂ ಕೂಡ ನಮ್ಮ ಜಾತಕದಲ್ಲಿ ರಾಹು ಏನಿದೆಯಲ್ಲ, ರಾಹು ಯಾವಾಗ್ಲೂ ಕೂಡ ನೆಗೆಟಿವ್ ಆಗಿ ಇರ್ತಾನೆ. ಆ ರಾಹುನ ಆಕ್ಟಿವ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ರಾಜಯೋಗ ಬ್ರೇಸ್ಲೆಟ್ ಬಹಳಷ್ಟು ಯೂಸ್ಫುಲ್ ಆಗಿರುತ್ತೆ. ಬಹಳ ಸಮಸ್ಯೆಯಲ್ಲಿ ಏನು ಇಷ್ಟು ವರ್ಷದಿಂದ ಬಹಳಷ್ಟು ಸಮಸ್ಯೆಗಳಲ್ಲಿ ನೀವೇನಾದ್ರೂ ಬಳಲ್ತಾ ಇದ್ರೆ ಪ್ರತಿಯೊಬ್ರು ಕೂಡ ಈ ರಾಜಯೋಗ, ಈ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ರು ಕೂಡ ರಾಜಯೋಗ ಬ್ರೇಸ್ಲೆಟ್, ನನ್ನ ಲೈಫ್ ಅಲ್ಲಿ ಹಣ ಸ್ಟ್ರಕ್ ಆಗಿದೆ ಅನ್ನೋದಾದ್ರೆ ಈ ರಾಜಯೋಗ ಬ್ರೇಸ್ಲೆಟ್ ನ ಪ್ರತಿಯೊಬ್ರು ಕೂಡ ಧರಿಸ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಬಹಳಷ್ಟು ಸಾಲದ ಸಮಸ್ಯೆ ಆಗಿರಬಹುದು, ಯಾವುದೇ ಹಣಕಾಸಿನ ಬ್ಲಾಕೇಜಸ್ ಆಗಿರಬಹುದು, ಅಥವಾ ಜೀವನದಲ್ಲಿ ಯಾವುದೇ ದಾರಿ ಕಾಣದೆ ಬಹಳಷ್ಟು ಕಷ್ಟಕರದ ದಿನಗಳೇನಾದ್ರೂ ಕಳೀತಾ ಇದ್ರು ಅಂತ ಹೇಳಿದ್ರೆ ದಯವಿಟ್ಟು ಅಂತವ್ರಿಗೆ ಈ ವಿಡಿಯೋಸ್ ನ ಶೇರ್ ಮಾಡಿ. ಈ ವಿಡಿಯೋ ಅಂತವ್ರಿಗೆ ದಟ್ಟ ದಾರಿದ್ರ್ಯದಿಂದ ಬಹಳಷ್ಟು ಸಮಯದಿಂದನೂ ಕೂಡ ಎಷ್ಟೇ ದುಡಿಮೆ ಮಾಡಿದ್ರು ಕೂಡ ಏಳಿಗೆ ಸಿಗ್ತಾ ಇಲ್ಲ ನನಗೆ ಅನ್ನೋದಾದ್ರೆ ಈ ರಾಜಯೋಗ ಬ್ರೇಸ್ಲೆಟ್ ನ ದಯವಿಟ್ಟು ಪ್ರತಿಯೊಬ್ರು ಕೂಡ ಧರಿಸಬೇಕಾಗತ್ತೆ. ಎಸ್, ಈ ರಾಜಯೋಗ ಬ್ರೇಸ್ಲೆಟ್ ಅಲ್ಲಿ ಏನೆಲ್ಲ ಇದೆ, ಏನಕ್ಕೆ ಈ ರಾಜಯೋಗ ಬ್ರೇಸ್ಲೆಟ್ ನ ಧರಿಸಲೇಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಎಸ್, ಇಲ್ಲಿ ಫಸ್ಟ್ ಸನ್ ಸ್ಟೋನ್ ಅಂತ ಹೇಳಿ ಒಂದು ಕ್ರಿಸ್ಟಲ್ ಹಾಕಿದ್ದೀನಿ. ನೋಡಿದ್ರಲ್ಲ, ಸನ್ ಸ್ಟೋನ್ ಹೆಸರಿಗೆ ತಕ್ಕಂತೆ ಸೂರ್ಯನ ಒಂದು ಕ್ರಿಸ್ಟಲ್ ಅಂತಾನೆ ಹೇಳಬಹುದು. ಸೂರ್ಯನ ಇನ್ಬಿಲ್ಟ್ ಏನಿದೆ, ಇನ್ಬಿಲ್ಟ್ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಹೇಳಿ. ಸೂರ್ಯ ಇಡೀ ಪ್ರಪಂಚಕ್ಕೆ ರಾಜ, ಭೂಮಿಗೆ ರಾಜ. ಭೂಮಿಗೆ ಅನ್ನೋದಕ್ಕಿಂತ ಆ ಸೂರ್ಯನ ಸುತ್ತ ಇಡೀ ಗ್ರಹಗಳೇ ಸುತ್ತಾ ಇರತ್ತೆ. ಎಸ್, ಇದಕ್ಕೆ ಸೂರ್ಯನ ಏನಿದೆ ಸನ್ ಸ್ಟೋನ್ಗೆ ಏನಿದೆಯಲ್ಲ, ಇದನ್ನ ಹಾಕೊಳ್ಳೋದ್ರಿಂದ ನಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ. ನಾವು ಇರುವಂತಹ ರೀತಿನೂ ಕೂಡ ಅದೇ ರೀತಿಗೆ ತಂದುಕೊಡುತ್ತೆ. ಹಾಗೆ ಈ ಸೂರ್ಯನ ಸ್ಟೋನ್ ಹಾಕೋದ್ರಿಂದ ಪಿತ್ರಾರ್ಜಿತ ಆಸ್ತಿಗಳು ಏನಾದ್ರೂ ಬರಬೇಕು ಅನ್ನೋದಾದ್ರೆ, ಅಥವಾ ತಂದೆ ಒಟ್ಟಿಗೆ ಸಂಬಂಧಗಳು ಸರಿಯಾಗಿ ಇಲ್ಲ ಅನ್ನೋದಾದ್ರೆ ಆ ದೋಷಗಳಿಂದ ಇದು ನಿವಾರಣೆ ಮಾಡುತ್ತೆ. ಹಾಗೆ ನೀವು ಅಷ್ಟೇನೆ ಒಂದು ಸಮಾಜದಲ್ಲಿ ನೋಡೋದಕ್ಕೆ ಬಹಳಷ್ಟು ಘನತೆ, ಗೌರವನ ಕೂಡ ಈ ಕ್ರಿಸ್ಟಲ್ ಹಾಕೊಳ್ಳೋದ್ರಿಂದ ನೀವು ಅದನ್ನೆಲ್ಲ ಕೂಡ ಗಳಿಸಬಹುದು ಅಂತಾನೆ ಹೇಳ್ಬೋದು. ಸೊ ಈ ಸನ್ಸ್ಟೋನ್ ಹಾಕೊಳ್ಳೋದ್ರಿಂದ ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಶಾರುಖ್ ಖಾನ್ ನೋಡಿದೀರಾ, ಯಾವಾಗ್ಲೂ ಕೂಡ ಅವ್ರಿಗೆ ನೇಮ್ ಫೇಮ್ ಅಗೇನ್ ಅಂಡ್ ಅಗೇನ್ ಬರ್ತಾನೆ ಇರುತ್ತೆ. ಅವ್ರ ಡಿಮ್ಯಾಂಡ್ ಎಲ್ಲೂ ಕಮ್ಮಿ ಆಗೋದೇ ಇಲ್ಲ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ, ಒಂದ ಸೂರ್ಯ ತುಂಬಾ ಚೆನ್ನಾಗಿದ್ದಾನೆ, ಇನ್ನೊಂದ ರಾಹು ಅವ್ರಿಗೆ ಬರೀ ಪಾಸಿಟಿವ್ ಎನರ್ಜಿ ಪಾಸ್ ಮಾಡ್ತಾ ಇರತ್ತೆ ಅಂತ ಹೇಳಿ. ಸೂರ್ಯ ಮತ್ತು ರಾಹು ಏನಾದ್ರು ಪಾಸಿಟಿವ್ ಎನರ್ಜಿ ನಮ್ಮ ಲೈಫ್ ಅಲ್ಲಿ ಕೊಟ್ಬಿಡ್ತು ಅಂತ ಹೇಳಿದ್ರೆ, ನಮ್ಮ ಲೈಫ್ ಅಲ್ಲಿ ನಾವ್ ಎಷ್ಟೇ ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಕೂಡ ಬಿಗ್ ರಿಲೀಫ್ ಸಿಗತ್ತೆ ಅಂತಾನೆ ಹೇಳ್ಬಹುದು. ಎಸ್, ಇದರಲ್ಲಿ ನಾನು ಮತ್ತೊಂದು ಕ್ರಿಸ್ಟಲ್ ಏನ್ ಹಾಕಿದೀನಿ, ಟೈಗರ್ ಐ ಹಾಕಿದೀನಿ. ನಾವ್ ಏನೆಲ್ಲ ಅನ್ಕೊಂಡಿರ್ತೀವಿ, ಗೋಲ್ಸ್ ಇನ್ನೊಂದು ಮತ್ತೊಂದು ಏನೆಲ್ಲ ರೀಚ್ ಮಾಡ್ಬೇಕು, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಏನೆಲ್ಲ ಅನ್ಕೊಂಡಿರ್ತೀವಿ. ಬಟ್ ಆದ್ರೆ ನಮ್ಗೆ ಧೈರ್ಯ ಸಾಲದು, ಅಥವಾ ಏನಾದ್ರು ನೆಗೆಟಿವ್ ಆಗ್ಬಿಡುತ್ತಾ, ಅಥವಾ ಏನಾದ್ರು ನಾನು ಏನಾದ್ರು ಕ್ಲಿಕ್ ಆಗದೆ ಹೋದ್ರೆ, ನನ್ನ ಗೋಲ್ ಅಲ್ಲಿ ಈ ಹಾದಿನ ಚೂಸ್ ಮಾಡಿದ್ರೆ ನನ್ ಕ್ಲಿಕ್ ಆಗದೆ ಇದ್ರೆ, ಹಾಗಾಯ್ತು ಅಂದ್ರೆ ಹೀಗಾಯ್ತು ಅಂತ ಹೇಳಿದ್ರೆ ಒಂದು ಭಯ ಒಳಗಡೆ, ಆತಂಕ ಯಾವಾಗ್ಲೂ ಕೂಡ ಇರುತ್ತೆ. ನಮ್ಮ ಲೈಫಲ್ಲಿ ಮುಂದೆ ಹೆಜ್ಜೆ ಇಡೋದಕ್ಕೆ ಆ ಭಯ ಏನ್ ಮಾಡ್ತಾ ಇರುತ್ತೆ, ನಮ್ಮನ್ನ ಹಿಡಿದು ಎಳಿತಾ ಇರುತ್ತೆ. ಸೊ ಹಾಗಾಗಿ ಇನ್ನರ್ ಮೋಟಿವೇಟ್ ಏನಾದ್ರು ಆಗ್ಬೇಕು ಅನ್ನೋದಾದ್ರೆ ಟೈಗರ್ ಐ. ಅದರಲ್ಲೂ ಟೈಗರ್ ಐ ಏನು ಯಾರನ್ನ ಸೂಚಿಸತ್ತೆ ಅಂತ ಹೇಳಿದ್ರೆ, ಅದು ಕೂಡ ಸೂರ್ಯ ಮತ್ತು ಶನಿಯನ್ನ ಸೂಚಿಸತ್ತೆ. ಸೊ ಶನಿ ಇರುವಾಗ ನಮ್ಮ ಕೆಲಸ ಬಹಳಷ್ಟು ನಿಧಾನಗತಿಯಲ್ಲಿ ಸಾಗ್ತಾ ಇರುತ್ತಲ್ವಾ. ಸೊ ಈ ಕ್ರಿಸ್ಟಲ್, ಸೂರ್ಯನ ಕ್ರಿಸ್ಟಲ್ ಏನು ನಾನು ರಾಜಯೋಗ ಕ್ರಿಸ್ಟಲ್ ನಲ್ಲಿ ಏನ್ ಹಾಕಿದೀವಲ್ಲ, ಸೊ ಅದೆಲ್ಲನೂ ಕೂಡ ನಿಮ್ಗೆ ಎಲ್ಲ ಕೆಲಸಗಳಾಗಿರ್ಲಿ ಅಥವಾ ಏನೇ ಬ್ಲಾಕೇಜಸ್ ಆಗಿರ್ಲಿ ಬೇಗ ಬೇಗ ಆಗುವಂತಹ ಕ್ರಿಸ್ಟಲ್ಸ್ ಗಳನ್ನ ಇದನ್ನ ಹಾಕಿರೋದು. ಸೊ ನೀವು ಯಾವುದೇ ಕ್ರಿಸ್ಟಲ್ಸ್ ಗಳನ್ನ ತಗೊಳ್ಳಿ, ಅದನ್ನ ಕರೆಕ್ಟ್ ಆಗಿ ಹೀಲಿಂಗ್ ಮಾಡಿಸ್ದೆ, ಎನರ್ಜೈಸ್ ಮಾಡದೆ ನೀವೇನಾದ್ರು ಧರಿಸ್ಕೊಂಡ್ರೆ ಅಂತ ಹೇಳಿದ್ರೆ ಅದು ಯೂಸೇ ಇರೋದಿಲ್ಲ. ಹಾಗೆ ಕ್ರಿಸ್ಟಲ್ಸ್ ಗಳನ್ನ ಎಲ್ಲಿ ನಿಮ್ಗೆ 100% ಸರ್ಟಿಫೈಡ್ ಕ್ರಿಸ್ಟಲ್ಸ್ ಗಳು ಸಿಗುತ್ತೆ ಅಂತ ಜಾಗದಲ್ಲಿ ಮಾತ್ರ ನೀವು ಕೊಂಡ್ಕೊಳ್ಳಿ.
ಯಾಕೆಂದ್ರೆ ನೀವು ಹಣಗಳನ್ನ ಕೊಟ್ಬಿಟ್ಟಿರ್ತೀರಿ, ಅಷ್ಟೊಂದು ಹಣಗಳನ್ನ ಖರ್ಚು ಮಾಡಿ ತಗೊಂಡ್ರು ಕೂಡ ನಿಮ್ಗೆ ಅದು ವರ್ಕ್ ಆಗದೆ ಇದ್ರೆ ಅದು ವೇಸ್ಟೇ ಅಲ್ವಾ. ಸೊ ನೀವು ಎಲ್ಲೇ ತಗೊಂಡ್ರು ಕೂಡ ಆ ಕ್ರಿಸ್ಟಲ್ಸ್ ವರ್ಕ್ ಆಗತ್ತಾ, ಅವರು ಕರೆಕ್ಟ್ ಆಗಿ ಎನರ್ಜೈಸ್ ಮಾಡ್ತಿದಾರಾ, ಎನರ್ಜೈಸ್ ಮಾಡಿಕೊಟ್ಟು ನನಗೆ ವರ್ಕ್ ಆಗ್ತಾ ಇದೆಯಾ ಅನ್ನೋದು ನೀವು ಒಂದಷ್ಟು ಯೋಚನೆ ಮಾಡಿ ತಗೊಳ್ಬೇಕಾಗತ್ತೆ. ಹಾಗೆ ಕ್ಯಾಟ್ ಐ, ಇಲ್ಲಿ ಕ್ಯಾಟ್ ಐ ಎಲ್ಲಾನು ಕೂಡ ನೋಡಿ ಈ ಸೂರ್ಯನ ಕ್ರಿಸ್ಟಲ್ ಜೊತೆಲೆ ಹಾಕಿರೋದು. ಇದು ಕ್ಯಾಟ್ ಐ ಏನಿದೆಯಲ್ಲ ಇದು ಟೈಗರ್ ಐ ರೀತಿ ಕಾಣುತ್ತೆ, ಬಟ್ ಆದ್ರೆ ಟೈಗರ್ ಐ ಅಲ್ಲ, ಇದು ಕ್ಯಾಟ್ ಐ. ಕ್ಯಾಟ್ ಐ ಹಾಕೊಳ್ಳೋದ್ರಿಂದ ಏನಾಗತ್ತೆ, ಇದು ಕೇತುವಿನ ಕ್ರಿಸ್ಟಲ್. ನಿಮ್ಮಲ್ಲಿ ಕೇತು ಆಕ್ಟಿವೇಟ್ ಆಗಿಲ್ಲ ಅಂತ ಹೇಳಿದ್ರೆ ಸೋಂಬೇರಿತನದಿಂದ ಇರುವಂತದ್ದು. ಹಾಗೆ ನನ್ನ ಲೈಫ್ ಅಲ್ಲಿ ನಾನು ಯಾವ ಹೆಜ್ಜೆಗೆ ಹೋಗ್ಬೇಕು ಅನ್ನುವಂತಹ ಏನಿದೆ ಆ ಮೈಂಡ್ ಸೆಟ್ಟೇ ನಿಮ್ಗೆ ಇರೋದಿಲ್ಲ. ಬಹಳಷ್ಟು ಕನ್ಫ್ಯೂಷನ್ ನಲ್ಲಿ ಇರ್ತೀರಿ. ಹಾಗೆ ನಿಮ್ಮ ಬ್ಲಾಕೇಜಸ್, ಹಣದ ಬ್ಲಾಕೇಜಸ್ ನ ಇದು ರಿಮೂವ್ ಮಾಡೋದಕ್ಕೆ ಬಹಳಷ್ಟು ಒಳ್ಳೆಯ ಏನು ರಿಸಲ್ಟ್ ಕೊಡುವಂತಹ ಕ್ರಿಸ್ಟಲ್ ಅಂತ ಹೇಳಿದ್ರೆ ಕ್ಯಾಟ್ ಐ ಕ್ರಿಸ್ಟಲ್. ಎಸ್, ಪ್ರತಿಯೊಬ್ರು ಕೂಡ ಕ್ಯಾಟ್ ಐ ಕ್ರಿಸ್ಟಲ್ ಹಾಕೊಳ್ಳೋದ್ರಿಂದ ಅಥವಾ ಟೈಗರ್ ಐ ಕ್ರಿಸ್ಟಲ್ ಹಾಕೊಳ್ಳೋದ್ರಿಂದ ಏನಿದೆಯಲ್ಲ ಆ ಭಯ, ಆತಂಕಗಳು ಅಥವಾ ಯಾವಾಗ್ಲೂ ಕೂಡ ನೆಗೆಟಿವ್ ಆಲೋಚನೆಗಳು ಬರುವಂತದ್ದು ಇದನ್ನ ಈ ಕ್ಯಾಟ್ ಐ ಸ್ಟಾಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನಾನಿಲ್ಲಿ ಜೇಡ್ ನ ಕೊಟ್ಟಿದ್ದೇನೆ. ಜೇಡ್ ಅಂತ ಅಂತಿದ್ದ ಹಾಗೇನೆ ಒಂದೊಂದು ತಿಳ್ಕೊಳ್ಳಿ. ಹಾಗೆ ಇಲ್ಲಿ ಇನ್ನೊಂದು ವಿಚಾರ, ಟೈಗರ್ ಐ ಕ್ರಿಸ್ಟಲ್ ಏನಿದೆಯಲ್ಲ ಇದು ನಿನ್ನೆ ಮೊನ್ನೆಯಿಂದ ಬಂದಿರುವಂತದ್ದಲ್ಲ. ಇದು ಸುಮಾರು ರಾಜರ ಕಾಲದಿಂದನೂ ಇರುವಂತಹ ಕ್ರಿಸ್ಟಲ್ಸ್. ರಾಜ ಮಹಾರಾಜರು ಏನಿದೆಯಲ್ಲ ಎಲ್ಲೇ ಯುದ್ಧಕ್ಕೆ ಹೋಗ್ಬೇಕಂದ್ರೂ ಕೂಡ ಟೈಗರ್ ಐ ಕ್ರಿಸ್ಟಲ್ಸ್ ನ ಜೊತೆಲಿ ಇಟ್ಕೊಂಡು ಹೋಗೋರಂತೆ. ಸೊ ಆ ಟೈಗರ್ ಐ ಕ್ರಿಸ್ಟಲ್ಸ್ ನ ಜೊತೆಲಿ ಇಟ್ಕೊಂಡು ಹೋಗೋದ್ರಿಂದ ಗೆದ್ದೇ ಬರ್ತಿದ್ರಂತೆ. ಅಂದ್ರೆ ಅಷ್ಟು ಧೈರ್ಯ ತುಂಬುತ್ತೆ ಈ ಟೈಗರ್ ಐ ಕ್ರಿಸ್ಟಲ್ಸ್. ಸೊ ಇಲ್ಲಿ ಜೇಡ್ ಕ್ರಿಸ್ಟಲ್, ಜೇಡ್ ಅಂತ ಇದ್ದ ಹಾಗೇನೆ ಇದು ಶುಕ್ರನಿಗೆ ಸಂಬಂಧಪಟ್ಟಂತಹ ಕ್ರಿಸ್ಟಲ್. ಈ ಶುಕ್ರನಿಗೆ ಸಂಬಂಧಪಟ್ಟಂತಹ ಕ್ರಿಸ್ಟಲ್ ಧರಿಸೋದ್ರಿಂದ ಶುಕ್ರ ಏನೆಲ್ಲ ಅಟ್ರಾಕ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಬ್ಯೂಟಿ, ಲಕ್ಸುರಿ. ಹಾಗೆ ನಾವು ನೋಡೋದಕ್ಕೂ ಕೂಡ ಬಹಳಷ್ಟು ಲಕ್ಸುರಿ ರೀತಿಯಲ್ಲೇ ಕಾಣಿಸ್ತಾ ಇರ್ತೀವಿ. ನೀವೇನಾದ್ರೂ ಲಕ್ಸುರಿ ಮತ್ತೆ ಲ್ಯಾವಿಶ್ ನ ಅಟ್ರಾಕ್ಟ್ ಮಾಡ್ತಾನೆ ಇರಬೇಕು ಅನ್ನೋದಾದ್ರೆ ಗ್ರೀನ್ ಜೇಡ್ ನ ನಿಮ್ಮ ಹತ್ರ ಇಟ್ಟು ನೋಡಿ. ನಿಮ್ಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಅಥವಾ ಯಾವ್ದಲ್ಲೇ ಆಗಿರ್ಬೋದು ಹೇಗೆ ಕ್ಲಿಕ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಸೊ ಗ್ರೀನ್ ಜೇಡ್ ಹಾಕೋದ್ರಿಂದನೂ ಕೂಡ ಇಲ್ಲಿ ನಂಬರ್ 5 ನಿಮ್ಮ ಡೇಟ್ ಆಫ್ ಬರ್ತ್ ಗ್ರಿಡ್ ಅಲ್ಲಿ ಏನಾದ್ರೂ ನಂಬರ್ 5 ಇಲ್ಲ ಅಂತ ಹೇಳಿದ್ರೆ ನೀವ್ ಏನೇ ಸಾಧನೆ ಮಾಡಿದ್ರು ಕೂಡ, ಏನೇ ಯೋಗಗಳು ಇದ್ರೂ ಕೂಡ ಅದು ಬಹಳ ನಿಧಾನಗತಿಯಲ್ಲಿ ಸಾಗತ್ತೆ. ಸೊ ನಮ್ಮ ಗ್ರಿಡ್ ಅಲ್ಲಿ, ನನ್ನ ಡೇಟ್ ಆಫ್ ಬರ್ತ್ ಗ್ರಿಡ್ ಅಲ್ಲಿ ನಂಬರ್ 5 ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕ್ರಿಸ್ಟಲ್ ನ ಧರಿಸಿ. ಸೊ ಜೇಡ್ ಏನ್ ಮಾಡತ್ತೆ, ನಂಬರ್ 5 ಇರುತ್ತೆ. ಸೊ ನಮ್ಮ ಗ್ರಿಡ್ ಅಲ್ಲಿ 4, 5, 6 ಆ ತರ ಏನಾದ್ರೂ ಬಂತು ಹೇಳಿದ್ರೆ ನಮ್ಮ ಲೈಫ್ ಅಲ್ಲಿ ರಾಜಯೋಗ ಇದ್ದೇ ಇದೆ ಅಂತ ಹೇಳಿ. ಸೊ ನಮ್ಮ ಡೇಟ್ ಆಫ್ ಬರ್ತ್ ಗ್ರಿಡ್ ಅಲ್ಲಿ 5 ಇಲ್ಲ ಅಂತ ಹೇಳಿದ್ರೆ, 5 ಇದ್ರೂ ಕೂಡ ಅದು ಆಕ್ಟಿವ್ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೂ ಕೂಡ ಗ್ರೀನ್ ಜೇಡ್ ಆಕ್ಟಿವ್ ಮಾಡುತ್ತೆ. ಸೊ ಪ್ರತಿಯೊಬ್ರು ಕೂಡ ಈ ರಾಜಯೋಗ ಬ್ರೇಸ್ಲೆಟ್ ನಾನು ಸಾಮಾನ್ಯವಾಗಿ ನಾನು ಕೊಡೋದಾದ್ರೆ ಎಲ್ಲಾರ್ಗೂ ಕೊಡ್ಬೋದು, ಬಟ್ ಆದ್ರೆ ನಾನು ಚಿಕ್ಕ ಮಕ್ಕಳಿಗೆ 12 ವರ್ಷದಿಂದ ಒಳಗಿನ ಮಕ್ಕಳಿಗೆ ದಯವಿಟ್ಟು ಧರಿಸಬೇಡಿ ಅಂತ ಹೇಳ್ತೀನಿ. ಅವರಲ್ಲೇ ಎಲ್ಲಾ ಯೋಗಗಳಿರುತ್ತೆ, ಎಲ್ಲಾ ಶಕ್ತಿಗಳು ಅವರಲ್ಲೇ ಇರುತ್ತೆ. 12 ವರ್ಷದ ನಂತರದಲ್ಲಿ ಅವರಲ್ಲಿರುವಂತಹ ಏನಿದು ಆಕ್ಟಿವಿಟೀಸ್ಗಳು ಸ್ವಲ್ಪ ಅವರ ಮೈಂಡ್ ಸೆಟ್ ಚೇಂಜ್ ಆಗುವಂತದ್ದು ಅಥವಾ ಅವರಿಗೆ ದಿನ ಕಳೀತಾ ಇದ್ದ ಹಾಗೆ ಆ ಮಂಕ್ ರೀತಿಯಲ್ಲಿ ಆಗುವಂತದ್ದು ಮಾಡ್ತಾರೆ. ಸೊ 12 ವರ್ಷದ ನಂತರದಲ್ಲಿ ಈ ತರ ಕ್ರಿಸ್ಟಲ್ಸ್ ಗಳನ್ನ ಪ್ರತಿಯೊಬ್ಬರಿಗೂ ಹಾಕಬಹುದು. ಮೇಡಮ್, ಮಕ್ಕಳಿಗೆ ಹಾಕೋದ್ರಿಂದ ಏನ್ ಯೂಸ್ ಇದು? ನಾವೇನೋ ಬಿಸ್ನೆಸ್ ಮಾಡ್ತೀವಿ, ಸೊ ನಾವು ಹಾಕೊಳ್ಬಹುದು. ಮಕ್ಕಳಿಗೆ ಹಾಕೋದ್ರಿಂದ ಏನೆಲ್ಲ ಯೂಸ್ ಅಂತ ಹೇಳಿದ್ರೆ, ಮಕ್ಕಳಿಗೆ ನೀವು ಈಗ್ಲಿಂದಾನೇ ಇದನ್ನೆಲ್ಲ ಧರಿಸ್ತಾ ಹೋದ್ರಿ ಅಂತ ಹೇಳಿದ್ರೆ, ಕ್ರಿಸ್ಟಲ್ಸ್ ಗಳನ್ನೆಲ್ಲ ಧರಿಸ್ತಾ ಹೋದ್ರಿ ಅಂತ ಹೇಳಿದ್ರೆ ಸದಾ ಅವರು ಹೀಲಿಂಗ್ ಅಲ್ಲಿ ಇರ್ತಾರೆ. ಅವರ ಪ್ಲಾನೆಟ್ಸ್ ಗಳು ಕೂಡ ಒಂದಷ್ಟು ಕಂಟ್ರೋಲ್ ನಲ್ಲಿ ಇರುತ್ತೆ. ಹಾಗೆ ಅವರ ದೇಹದಲ್ಲಿ ಆ ಏನು 7 ಚಕ್ರನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ಏನಿದೆಯಲ್ಲ ಎಲ್ಲ ಪಾಸಿಟಿವ್ ಎನರ್ಜೀಸ್ಗಳು ಒಳ್ಳೆಯ ಮಾರ್ಗಕ್ಕೆ ಹೋಗುವಂತ ಹಾದಿಯನ್ನ ನೀವು ಈಗಿಂದನೇ ಬಿಡ್ತೀರಿ ಅಂತ ಹೇಳಿ. ಸೊ ಇಲ್ಲಿ ಜೇಡ್ನ ಹಾಕಿರೋದಾಗಿದೆ. ಹಾಗೆ ಇಲ್ಲಿ ಸುಲೇಮಾನಿ ಹಾಕಿ ನಮ್ಮ ಫಿನಾನ್ಷಿಯಲಿ ವಿಚಾರ ಆಗಿರ್ಲಿ, ಪ್ರತಿಯೊಬ್ಬರು ಲೈಫ್ ಅಲ್ಲೂ ಕೂಡ ಕಣ್ಣು ಹಾಕೋರು ಇದ್ದೇ ಇರ್ತಾರೆ. ಹಾಗೆ ಶತ್ರುತ್ವನ ಬೆಳೆಸುವಂತವ್ರು ಇದ್ದೇ ಇರ್ತಾರೆ. ಇವ್ರನ್ನೆಲ್ಲರನ್ನು ಹುಡುಕಿ ಅವ್ರನ್ನ ದೂರ ಇಡೋದಕ್ಕಂತೂ ಆಗೋದಿಲ್ಲ, ಅಥವಾ ಅವ್ರು ಅಲ್ಲಿಂದ ಬರ್ತಾ ಇದ್ದಾರೆ ಅಂತ ಕೂಡ್ಲೇನೆ ಈ ಕಡೆಯಿಂದ ನಾವು ಓಡೋಗೋದಕ್ಕಾಗೋದಿಲ್ಲ. ಸೊ ನಮ್ಮ ಲೈಫ್ ಅಲ್ಲಿ ಹಿಡನ್ ಶತ್ರುಗಳು, ಓಕೆನಾ, ಹಿತಶತ್ರುಗಳಾಗಿರ್ಬೋದು ಅಥವಾ ನಮ್ಗೆ ಗೊತ್ತಿಲ್ಲದೆ ಹಿಡನ್ ಶತ್ರುಗಳು, ನಮ್ಗೆ ಗೊತ್ತಿಲ್ಲದೇನೆ ಹೊಟ್ಟೆ ಕಿಚ್ಚು ಮಾಡ್ಕೊಳ್ಳುವಂಥದ್ದು ಅಥವಾ ನಮ್ಮ ಉದ್ಯೋಗಕ್ಕೋ ವ್ಯಾಪಾರಕ್ಕೋ ಏನೋ ಒಂದು ತೊಂದರೆಗಳು ಕೊಡ್ತಾ ಇರುವಂತದ್ದು, ಈ ರೀತಿ ಏನಾದ್ರೂ ಮಾಡ್ತಾ ಇದ್ರೆ ಈ ಸುಲೇಮಾನಿ ಹಕೀಕ್ ಏನಿದೆಯಲ್ಲ
ಬ್ಲಾಕ್ ಟರ್ಮಲಿನ್ ರೀತಿ ಇರುತ್ತೆ, ಬಟ್ ಆದ್ರೆ ಇದಕ್ಕೆ ವೈಟ್ ಶೇಡ್ಸ್ ಗಳಿರುತ್ತೆ. ಸೊ ಈ ಸುಲೇಮಾನಿ ಹಕೀಕ್ ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಈ ಪ್ರಯೋಗಗಳನ್ನ ಮಾಡಬೇಕು ಅಥವಾ ನಿಮ್ಮ ಮೇಲೆ ಏನೋ ಹೊಟ್ಟೆ ಕಿಚ್ಚುಗಳನ್ನ ಮಾಡಬೇಕು. ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವೊಬ್ರನ್ನ ನೋಡಿದಾಗ ಅಯ್ಯೋ ನಾನು ಆ ರೀತಿ ಇರ್ಬೇಕಲ್ಲ ಅಂತ ಹೊಟ್ಟೆ ಕಿಚ್ಚಾಗತ್ತೆ. ಇನ್ ಕೆಲವ್ರು ನೋಡಿದಾಗ ಒಳ್ಳೇದಾಗ್ಲಪ್ಪ ಅಂತ ಮೈಂಡ್ ಅಲ್ಲಿ ಬರುತ್ತೆ. ಸೊ ಅದಿಲ್ಲಿ ಯಾಕಾಗತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕೂಡ ಗ್ರಹಗತಿಗಳು ಆ ರೀತಿ ಇದ್ದಾಗ ಕೆಲವರು ಈ ನಮ್ಮಲ್ಲಿ ರಾಹು ಏನಾದ್ರೂ ವೀಕ್ ಇತ್ತು ಅಂತ ಹೇಳಿದಾಗ ಅಥವಾ ನಮ್ಮ ಏನು ಬೇರೆ ಸ್ಥಾನದಲ್ಲಿ ರಾಹು ಏನಾದ್ರು ಕುತ್ಕೊಂಡಿದ್ದ ಅಂತ ಹೇಳಿದಾಗ ಇಂಥ ವ್ಯಕ್ತಿಗಳು ನಮ್ಮ ಎದುರು ಬರ್ತಾನೆ ಇರ್ತಾರೆ. ಒಂದಾ ಬ್ಲಾಕ್ ಮ್ಯಾಜಿಕ್ ಮಾಡುವಂತವ್ರು, ಇಲ್ಲ ಕಣ್ಣು ಹಾಕುವಂತವ್ರು, ಇಂಥ ವ್ಯಕ್ತಿಗಳು ಸುಮಾರು ಬಂದೇ ಬರ್ತಾ ಇರ್ತಾರೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಈ ತರ ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಂಡಾಗ ನಾವು ಹೋಗುವಂತ ಹಾದಿಗೂ ಕೂಡ ಯಾವುದೇ ರೀತಿ ಕಲ್ಲು ಹಾಕದೇ ಇದ್ದ ಹಾಗೆ, ಯಾವುದೇ ರೀತಿ ನಮ್ಮನ್ನ ತುಳಿದೇ ಇದ್ದ ಹಾಗೆ, ನಮ್ಮ ಕಡೆ ಕಾನ್ಸಂಟ್ರೇಷನ್ ಬರದೇ ಇರುವಂತದ್ದು, ನಮ್ಗೆ ಜಲಸಿ ಪಡುವಂತಹ ಜನಗಳು ಏನಿದಾರಲ್ಲ, ನಮ್ ಕಡೆ ಕಾನ್ಸಂಟ್ರೇಷನ್ ಬರದೇ ಇರುವಂತಹ ರೀತಿಯಲ್ಲಿ ಅವರ ದಾರಿಯನ್ನ ಅವ್ರು ನೋಡ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಎಲ್ಲಾ ಕ್ರಿಸ್ಟಲ್ಸ್ ಗಳನ್ನ ಹಾಕಿದೀನಿ. ದಯವಿಟ್ಟು ವೇಟ್ ಮಾಡೋದಕ್ಕಂತ ಹೋಗ್ಬೇಡಿ. ಈ ಕ್ರಿಸ್ಟಲ್ ಏನಾದ್ರೂ ಆಫರಿಗೆ ಬಿಡ್ತೀನಾ ಅಥವಾ ಆಫರಿಗೆ ಸಿಗತ್ತಾ ಅಂತ ಹೇಳಿ ನಾನು ಎಲ್ಲಾನು ಕೂಡ, ಎಲ್ಲಾ ಕ್ರಿಸ್ಟಲ್ಸ್ ಗಳು ಕೂಡ ಇಲ್ಲಿ ಎಲ್ಲಿಂದನೂ ನಾನು ತರಿಸುವಂತದ್ದಿಲ್ಲ. ಎಲ್ಲಾನು ಕೂಡ ಜೈಪುರಿಂದನೇ ನಾನು ತರಿಸುವಂತದ್ದಾಗಿರೋದ್ರಿಂದ ಈ ಸನ್ಸ್ಟೋನ್ ಏನಿದೆಯಲ್ಲ, ನಾವು ಹೇಳಿದಾಗ ಅಥವಾ ಆರ್ಡರ್ ಕೊಟ್ಟಾಗ ಅದು ನನಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುವಂತದ್ದಾಗಿದೆ. ಸೊ ಹಾಗಾಗಿ ಈ ಕ್ರಿಸ್ಟಲ್ ಮಾತ್ರ ಯಾವುದೇ ಕಾರಣಕ್ಕೂ ಆಫರ್ ಪ್ರೈಸ್ ಅಲ್ಲಿ ಎಂದಿಗೂ ಬರೋದಿಲ್ಲ. ದಯವಿಟ್ಟು ವೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಯಾರಿಗೆಲ್ಲ ಬೇಕು, ನಾನು ಡಿಸ್ಪ್ಲೇ ಅಲ್ಲಿ ಆಗಿರ್ಬಹುದು ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರಬಹುದು, ಅಲ್ಲಿ ನೀವು ವಾಟ್ಸ್ಆಪ್ ಮುಖಾಂತರ ಆಗಿರ್ಬಹುದು ಅಥವಾ ಫೋನ್ ಕಾಲ್ಸ್ ಮುಖಾಂತರ ಆಗಿರ್ಬಹುದು ಬೈ ಮಾಡಬೇಕಾಗತ್ತೆ. ಹೆಸರಿಗೆ ತಕ್ಕಂತೆ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕು ಅಥವಾ ನೇಮ್ ಫೇಮ್ ಬರಬೇಕು. ನಾನು ಮಾಡ್ತಿರುವಂತಹ ನನ್ನ ಪ್ರೊಫೆಷನಲ್ ಏನ್ ನೀವು ಚೂಸ್ ಮಾಡಿದ್ರಿ ಅದರಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಬೇಕು, ಜನನ ಅಟ್ರಾಕ್ಟ್ ಮಾಡಬೇಕು, ನಾನು ಒಂದಷ್ಟು ಚಾಮ್ ರೀತಿಯಲ್ಲಿ ಕಾಣಿಸ್ಬೇಕು ಅನ್ನೋದಾದ್ರೆ ರಾಜ್ ಯೋಗ ಕ್ರಿಸ್ಟಲ್ಸ್ ನ ಪ್ರತಿಯೊಬ್ರು ಧರಿಸಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಿ, ಯಾರೆಲ್ಲ ಬಹಳಷ್ಟು ಸಾಲದಲ್ಲಿದ್ದಾರೆ, ಲಾಸ್ ಅಂಡ್ ಪೇನ್ ಅಲ್ಲಿ ಇದ್ದಾರೆ ಅಂತವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಗೊತ್ತಿಲ್ಲ, ನಾನು ಈ ಕ್ರಿಸ್ಟಲ್ ನ ರೆಡಿ ಮಾಡ್ತಾ ಇದ್ದೀನಿ. ನಾನು ಕೇಳಿದ್ದೆ, ನನಗೆ ಯಾರು ಕ್ರಿಸ್ಟಲ್ ಮೆಂಟರ್ ಇದ್ದಾರೆ, ನನ್ನ ಮೆಂಟರ್ ಯಾರಿದ್ದಾರೆ, ಹಾಗೆ ನನ್ನ ಗುರುಗಳು ಯಾರಿದ್ದಾರೆ, ನಾನು ಅವ್ರಿಗೆ ಕೇಳಿದೆ ಇಷ್ಟು ಕ್ರಿಸ್ಟಲ್ ಹಾಕಿದಾಗ ಏನೆಲ್ಲ ಮಾಡ್ಬೋದು, ಏನೆಲ್ಲ ಚಮತ್ಕಾರಗಳು ಆಗತ್ತೆ ಅಂತ ಕೇಳಿದಾಗ ರಾಜಯೋಗ ಬರುತ್ತೆ, ಇದನ್ನ ನೀನು ಅಬ್ಸರ್ವ್ ಮಾಡು ಅಂತ. ನಾನು ಈ ಕ್ರಿಸ್ಟಲ್ ನ ಇನ್ನೂ ರೆಡಿ ಮಾಡ್ತಾ ಇದ್ದೀನಿ. ನನಗೆ ಬ್ಲಾಕೇಜ್ ಆದಂತಹ ಹಣ ಬಂದಿದ್ದು ನನಗ್ ಒಂದ್ ರೀತಿ ಚಮತ್ಕಾರ ಅನ್ಸೋದಕ್ಕೆ ಶುರು ಆಯ್ತು. ಸೊ ಸಾಕಷ್ಟು ಜನ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದಾಗ ಅಥವಾ ಯೂಟ್ಯೂಬ್ ನಲ್ಲೇ ನಾನು ಹಾಕಿದಾಗ ಆ ವಿಡಿಯೋ ಚೆನ್ನಾಗಿ ಓಡಿದೆ. ಏನೆಲ್ಲ ಬೈ ಮಾಡ್ಕೊಂಡಿದಾರಲ್ಲ ಅಲ್ಲಿಂದನೇ ಅವತ್ತು ಹೀಲಿಂಗ್ ನಲ್ಲಿ ನಾವು ತಗೊಂಡಾಗ ಅಥವಾ ಕ್ರಿಸ್ಟಲ್ ಮಾಡ್ತಾ ಇರುವಾಗ ಅವ್ರಿಗೆ ಯಾವ್ದ್ಯಾವ್ದೋ ಹಣಗಳು ಸ್ಟ್ರಕ್ ಆದಂತ ಹಣಗಳು ಬಂದಾಗ ಅವರೇ ನಮ್ಗೆ ಮೆಸೇಜಸ್ ಗಳನ್ನ ಮಾಡಿದ್ದಾರೆ ಅಥವಾ ಕಾಲ್ಸ್ ಗಳನ್ನ ನೀವು ಹೀಲಿಂಗ್ ಅಲ್ಲಿ ಇಟ್ಟಿದ್ದೀರಾ ಅದಕ್ಕೆ ಈ ಹಣ ಬಂದಿದೆಯಾ ಅಂತ ಹೇಳಿ ಅವತ್ತಿನ ದಿನದಿಂದನೇ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಯೋಗ ಅನ್ನೋದು ನಿಮ್ಮ ಟೈಮ್ ಬಂದಾಗ ಈ ವಿಡಿಯೋ ನಿಮ್ಗೆ ಬಂದಿದೆ ಅಂತಾನೆ ನಾನು ಹೇಳ್ಬೋದು. ನಿಮ್ಗೆ ಸರಿಯಾದ ಟೈಮ್ಗೆ ಈ ವಿಡಿಯೋ ಸಿಕ್ಕಿರಬಹುದು. ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬೈ ಮಾಡ್ಕೊಳ್ಳಿ. ಯೋಗಗಳನ್ನ ನಾವು ಈ ರೀತಿ ನಮ್ಮಲ್ಲೂ ಕೂಡ ನಾವು ಕೂಡ ಬದಲಾಯಿಸ್ಕೊಳ್ಬಹುದು.